ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್. ಪಿತೃಪಕ್ಷದಲ್ಲಿ ಆಗ್ಬೋದು ಅಥವಾ ಪಿತೃಪಕ್ಷದ ಅಮಾವಾಸ್ಯೆಯ ದಿನ ನಾವು ಹಸುವಿಗೆ ಈ ವಸ್ತುವನ್ನು ತಿನ್ನಿಸೋದ್ರಿಂದ ನಮ್ಮ ಬಡತನ ಅನ್ನೋದು ದೂರ ಆಗುತ್ತೆ. ನಾವು ಕೂಡ ಮಾರ್ವಾಡಿಗಳ ಥರ ಶ್ರೀಮಂತರಾಗ್ಬೋದು. ಮಾರ್ವಾಡಿಗಳು ಏನು ಮಾಡ್ತಾರೆ ಅನ್ನೋದಾದರೆ ಅವರು ತುಂಬಾ ದಾನ ಮಾಡ್ತಾರೆ. ಅದರಲ್ಲೂ ಇಂತಹ ದಿನಗಳಲ್ಲಿ ಅಂದರೆ ಪಿತೃಪಕ್ಷದ ಮಾಸದಲ್ಲಿ ಅವರು ಹಸುಗಳಿಗೆ ಇದನ್ನು ಹೋಗಿ ತಿನ್ನಿಸೋದಾಗಲಿ ಅಥವಾ ಬಡವರಿಗೆ ದಾನವನ್ನು ಕೊಡ್ತಾರೆ. ಇದರಿಂದ ಅವರು ಶ್ರೀಮಂತಿಕೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಜಾತಕದಲ್ಲಿ ದೋಷಗಳಿದ್ರೆ ಅದನ್ನು ಕೂಡ ನಾವು ಈ ಸಮಯದಲ್ಲಿ ನಿವಾರಣೆ ಮಾಡ್ಕೊಬೋದು. ಇದು ಅತ್ಯುತ್ತಮ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗಾಗಿ ನಾವು ಯಾವ ವಸ್ತುಗಳನ್ನು ದಾನ ಕೊಡಬೇಕು, ಹಾಗೆಯೇ ಹಸುಗಳಿಗೆ ಯಾವುದನ್ನು ತಿನ್ನಿಸಿದ್ರೆ ನಮ್ಮ ದೋಷ ಪರಿಹಾರ ಆಗುತ್ತೆ. ನಾವು ಕೂಡ ಈ ದೋಷಗಳನ್ನು ಪರಿಹಾರ ಮಾಡಿಕೊಂಡು ನಾವು ಕೂಡ ಆರೋಗ್ಯವಾಗಿ ಇದ್ದು ನಾವು ಕೂಡ ಶ್ರೀಮಂತರಾಗೋಣ ಮಾರ್ವಾಡಿಗಳ ಥರ. ಹಾಗಾಗಿ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ವಾಡಿಗಳಾಗ್ಬೋದು ಅಥವಾ ಜೈನರಾಗ್ಬೋದು, ಈ ಸಮಯದಲ್ಲಿ ಅಂದರೆ ಪಿತೃಪಕ್ಷದ ಅಮಾವಾಸ್ಯೆಯ ದಿನ ಆಗ್ಬೋದು ಅಥವಾ ಪಿತೃಪಕ್ಷದ ಈ 16 ದಿನಗಳ ಕಾಲ ನೀವು ಎಲ್ಲಾದರೂ ನಿರ್ಗತಿಕರಿಗೆ ಅಂದರೆ ತುಂಬಾ ಅವರಿಗೆ ಕಷ್ಟ ಇದೆ ಅನ್ನೋರಿಗೆ ಹಾಲನ್ನು ದಾನ ಮಾಡೋದಾಗಲಿ ಅಥವಾ ನೀರನ್ನು ದಾನ ಮಾಡೋದಾಗಲಿ ಅಥವಾ ನಿಮಗೆ ಬೇಕಾಗುವಂಥ ಬಟ್ಟೆಗಳನ್ನು ದಾನ ಮಾಡೋದಾಗಲಿ ಅಥವಾ ಹಸುಗಳಿಗೆ ನಾವು ಈ ರೀತಿಯಾಗಿ ಪಾಲಕ್ ಸೊಪ್ಪನ್ನು ತಿನ್ನಿಸೋದು, ಹಸುಗಳಿಗೆ ಅದರಲ್ಲೂ ಪಾಲಕ್ ಸೊಪ್ಪು ತಿನ್ನಿಸೋದು, ಹಾಗೆಯೇ ರೊಟ್ಟಿಯನ್ನು ತಿನ್ನಿಸೋದು, ಚಪಾತಿಯನ್ನು ತಿನ್ನಿಸೋದು, ಇನ್ನು ಅವ್ರಿಗೆ ಗೃಹಗ್ರಾಸಕ್ಕೆ ಏನಾದರೂ ನಾವು ಅವರಿಗೆ ದುಡ್ಡನ್ನು ಕೊಡೋದು ಕೂಡ ತುಂಬಾ ಒಳ್ಳೆಯದು. ಅಥವಾ ನಿಮಗೆ ಹುಲ್ಲು ಸಿಕ್ತು ಅಂತಂದರೆ ನೀವೇ ತೊಗೊಂಡೋಗಿ ಹಸುಗಳಿಗೂ ಕೂಡ ಕೊಡ್ಬೋದು. ಹಾಗಾಗಿ ಇಂತಹ ಒಳ್ಳೆಯ ದಿನಗಳನ್ನು ನಾವು ಮಿಸ್ ಮಾಡ್ಕೊಂಡೆ ಈ ವಸ್ತುಗಳನ್ನು ನಾವು ಹಸುಗಳಿಗೆ ತಿನ್ನಿಸೋದ್ರಿಂದ, ಇನ್ನು ನಾಯಿಗೂ ಕೂಡ ನಾವು ರೊಟ್ಟಿಯನ್ನು ಚಪಾತಿಯನ್ನು ತಿನ್ನಿಸೋದ್ರಿಂದ ನಮಗೆ ಜಾತಕದಲ್ಲಿ ಏನಾದರೂ ಪಿತೃ ದೋಷ ಇತ್ತು ಅಥವಾ ಬೇರೆ ಯಾವುದಾದ್ರೂ ಗ್ರಹಗಳ ದೋಷ ಇತ್ತು ಅಂದರೂ ಅದು ಕೂಡ ಪರಿಹಾರ ಆಗುತ್ತೆ. ಇನ್ನು ಯಾವ ದೋಷಕ್ಕೆ ನಾವು ಏನನ್ನು ತಿನ್ನಿಸ್ಬೇಕು ಹಸುಗೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ತಿನ್ನಿಸೋದ್ರಿಂದ ನಮ್ಮ ಕಷ್ಟಗಳ ದಿನಗಳು ಕಳೀತಾ ಬರುತ್ತೆ. ಯಾಕೆಂದರೆ ಅದರಲ್ಲೂ ಪಿತೃಪಕ್ಷದ ಮಾಸದಲ್ಲಿ ನಾವು ಅಮಾವಾಸ್ಯೆಯ ದಿನ ಆಗ್ಬೋದು ಅಥವಾ ನೀವು ಇಂತಹ ದಿನಗಳಲ್ಲಿ ಅಂದರೆ ಈಗ 16 ದಿನಗಳ ಆಲ್ರೆಡಿ ನಮಗೆ ಪಿತೃಪಕ್ಷ ಶುರು ಆಗಿದೆ, ಇನ್ನೇನು ಸ್ವಲ್ಪ ದಿನ ಇದೆ. ಆ ಸ್ವಲ್ಪ ದಿನದಲ್ಲಾದರೂ ನೀವು ಹಸುಗಳಿಗೆ ಇದನ್ನು ಕೊಡೋದ್ರಿಂದ ನಿಮ್ಮ ದೋಷ ಅನ್ನೋದು ಪರಿಹಾರ ಆಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಸು ಪೂಜನೀಯ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಸುವಿಗೆ ವಿವಿಧ ಆಹಾರಗಳನ್ನು ನೀಡೋದ್ರಿಂದ ಗ್ರಹ ದೋಷಗಳಿಂದ ಪಾರಾಗಬಹುದು ಅಂತಲೇ ಹೇಳ್ಬೋದು. ಹಾಗಾದರೆ ಜಾತಕದಲ್ಲಿನ ಗ್ರಹ ದೋಷಗಳಲ್ಲಿ ಯಾವ ದಿನ ಯಾವ ಆಹಾರವನ್ನು ನೀಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋವುಗಳಿಗೆ ಪವಿತ್ರ ಸ್ಥಾನವಿದೆ. ಗೋವಿನೊಳಗೆ ಹಲವಾರು ದೇವರುಗಳು ಮತ್ತು ದೇವತೆಗಳು ಕೂಡ ವಾಸವಾಗಿರ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಹಸುವು ನಮಗೆ ಹಾಲನ್ನು ನೀಡೋದ್ರಿಂದ ಅದನ್ನು ತಾಯಿಯಂತೆ ನೋಡ್ತೀರಿ. ಈ ಕಾರಣಗಳಿಗಾಗಿ ಭಾರತದಲ್ಲಿ ಹಸುವನ್ನು ಪೂಜಿಸಲಾಗುತ್ತೆ. ಇನ್ನು ಹಿಂದೂ ಜ್ಯೋತಿಷದಲ್ಲೂ ಕೂಡ ನಮಗೆ ಹಸುವಿಗೆ ನೀಡುವ ಆಹಾರದ ವಿವಿಧ ಸಮಸ್ಯೆಗಳಿಗೂ ಕೂಡ ಜ್ಯೋತಿಷದಲ್ಲಿ ಪರಿಹಾರ ಕೂಡ ತಿಳಿಸಿದ್ದಾರೆ. ಅಮಾವಾಸ್ಯೆಯ ದಿನ ಆಗ್ಬೋದು ಅಥವಾ ಪಿತೃಪಕ್ಷದ ಮಾಸದಲ್ಲಿ ಹಸುವಿಗೆ ಆಹಾರವನ್ನು ನೀಡೋದು ಮತ್ತು ಹಸುಗಳಿಗೆ ಬೆಲ್ಲವನ್ನು ನೀಡೋದು ಕೂಡ ಆಚರಣೆಯಲ್ಲಿದೆ. ಯಾಕೆಂದರೆ ಇವುಗಳು ಅನೇಕ ಪ್ರಯೋಜನಗಳು ಕೂಡ ತರುತ್ತೆ ಎಂಬ ನಂಬಿಕೆ ಕೂಡ ಇದೆ. ಅಲ್ಲದೆ ಹಸುಗಳಿಗೆ ಬಾಳೆಹಣ್ಣು ತಿನ್ನಿಸೋದು ಸಹ ಜನಪ್ರಿಯ ಅಭ್ಯಾಸ ಕೂಡ ಆಗಿದೆ. ಇನ್ನು ದೀಪಾವಳಿಯ ಸಮಯದಲ್ಲಿ ಹಸುಗಳನ್ನು ಬಹಳ ಭಕ್ತಿಯಿಂದ ಪೂಜಿಸ್ತಾರೆ. ಹಸುವಿಗೆ ನೀಡುವ ಆಹಾರವು ವ್ಯಕ್ತಿಯ ಜಾತಕದಲ್ಲಿ ಗ್ರಹಗಳ ದುಷ್ಪರಿಣಾಮವನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಹಸಿ ಹುಲ್ಲು ಅಥವಾ ಸಿಹಿ ಹಿಟ್ಟಿನ ಹಸುಗಳಿಗೆ ನಾವು ನೀಡ್ತೀರಿ. ಇದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಸುವನ್ನು ಭೂಮಿಯ ತಾಯಿಯ ಸಂಕೇತವಾಗಿಯೂ ಕೂಡ ನಾವು ನೋಡ್ತೀರಿ. ಬೌದ್ಧ ಧರ್ಮದಲ್ಲಿಯೂ ಸಹ ಗೋವುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಮತ್ತು ಪೂಜಿಸಲಾಗುತ್ತೆ. ಇನ್ನು ನಮ್ಮ ಹಿಂದೂ ದೇವರಾದ ಕೃಷ್ಣನಿಗೆ ಬಾಲಗೋಪಾಲ ಮತ್ತು ಗೋವಿಂದ ಎಂಬ ಹೆಸರುಗಳು ಕೂಡ ಇದೆ. ಇದರ ಅರ್ಥ ಗೋವುಗಳ ರಕ್ಷಕ ಮತ್ತು ಅವನು ಗೋಪಾಲಕನಾಗಿದ್ದನು. ಗೋವನ್ನು ಪೂಜಿಸುವುದು 33 ಪ್ರಮುಖ ಹಿಂದೂ ದೇವತೆಗಳನ್ನು ಪೂಜಿಸುವುದಕ್ಕೆ
ಸಮಾನವೆಂದು ಕೂಡ ಹೇಳಲಾಗುತ್ತೆ. ಇನ್ನು ನಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿತ್ತು ಅಂದರೆ ಯಾವ ದೋಷಕ್ಕೆ ನಾವು ಯಾವ ದಿನ ನಾವು ಆಹಾರವನ್ನು ಕೊಡಬೇಕು, ಯಾವ ರೀತಿಯಾಗಿ ಆಹಾರವನ್ನು ಕೊಟ್ಟು ಗೋವುಗಳನ್ನು ಪೂಜೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಮಗೆ ಒಂದೊಂದು ದಿನ ಒಂದೊಂದು ಗ್ರಹಗಳು ಇರುತ್ತೆ, ಅಂದರೆ ಒಬ್ಬರ ಜಾತಕದಲ್ಲಿ ಒಂದೊಂದು ಗ್ರಹ ದೋಷ ಇರುತ್ತೆ. ಅಂತಹ ಜಾತಕ ಏನಾದರೂ ಇದ್ದರೆ ಅಂಥವರು ನೀವು ನೋಡಿಕೊಂಡು ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ದೋಷ ಇದೆ ಅಂತ ತಿಳ್ಕೊಂಡು ನೀವು ಅದಕ್ಕೆ ಪರಿಹಾರವನ್ನು ಮಾಡ್ಕೊಬೋದಾಗುತ್ತೆ. ತುಂಬಾ ಈಸಿ ಇದೆ ಇದು. ಯಾಕೆಂದರೆ ಹಸುಗಳಿಗೆ ನಾವು ಈ ಆಹಾರಗಳನ್ನು ನೀಡೋದ್ರಿಂದ ನಮ್ಮ ದೋಷ ಪರಿಹಾರ ಆಗುತ್ತೆ. ಹಾಗಾಗಿ ಯಾವ ದಿನ ನಾವು ಯಾವ ಆಹಾರವನ್ನು ಕೊಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ, ಯಾವ ದೋಷಕ್ಕೆ ಯಾವ ಆಹಾರ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯನು ಅನುಕೂಲವಾಗಿಲ್ಲ ಅಂದರೆ ನೀವು ಗೋಧಿ ರೊಟ್ಟಿಯನ್ನು ಹಸುಗಳಿಗೆ ನೀಡಬೇಕಾಗತ್ತೆ. ಸೂರ್ಯನ ಅನುಕೂಲ ಇಲ್ಲ ಅಥವಾ ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯನ ಸ್ಥಾನ ಬಲಹೀನನಾಗಿದ್ದರೆ ನಿಮಗೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಉನ್ನತ ಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ, ನಿಮಗೆ ಪ್ರಮೋಷನ್ ಆಗಲ್ಲ, ಒಳ್ಳೆಯ ಕೆಲಸ ಕೂಡ ಆಗಲ್ಲ. ಅದಕ್ಕೋಸ್ಕರ ಕೆಲಸಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಜಾತಕದಲ್ಲಿ ಏನಾದರೂ ಸೂರ್ಯನ ಬಲ ಕಡಿಮೆ ಇತ್ತು ಅನ್ನೋದಾದರೆ ಹಸುಗಳಿಗೆ ನೀವು ರೊಟ್ಟಿಯನ್ನು ನೀಡಬೇಕಾಗತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಚಂದ್ರನು ಏನಾದರೂ ಬಲಹೀನನಾಗಿದ್ದರೆ ಅಥವಾ ಚಂದ್ರ ದೋಷ ಇದ್ದರೆ ನೀವು ಹಸುಗಳನ್ನು ಸಾಕಬೇಕಾಗತ್ತೆ. ಹಸುಗಳಿಗೆ ಪ್ರತಿನಿತ್ಯ ನೀವು ನೀರನ್ನು ಕೊಡಬೇಕಾಗತ್ತೆ. ಈಗ ಹಸು ಸಾಕಕ್ಕೆ ಆಗಲ್ಲ, ಹಸುಗಳಿಗೆ ನಾವು ಎಲ್ಲಾದರೂ ಹಸು ಸಾಕಿರ್ತಾರಲ್ಲ ಅಲ್ಲಿ ಹೋಗಿ ನಾವು ನೀರನ್ನು ಕೊಡೋದಾಗಲಿ, ಅಥವಾ ನಿಮಗೆ ಶಕ್ತಿ ಇತ್ತು ಅಂದರೆ ಒಂದು ಹಸು ಮತ್ತು ಕರುವನ್ನು ನೀವು ತೊಗೊಂಡೋಗಿ ದಾನವನ್ನು, ಗೋಶಾಲೆಗೆ ದಾನವನ್ನು ಕೊಡೋದು, ಅಥವಾ ಯಾರಾದರೂ ಸಾಕ್ತೀನಿ ಅನ್ನೋರಿಗೆ ದಾನವನ್ನು ಕೊಟ್ಟರೂ ಕೂಡ ನಿಮಗೆ ಚಂದ್ರ ದೋಷ ಅನ್ನೋದು ಪರಿಹಾರ ಆಗುತ್ತೆ. ಅಥವಾ ಎಲ್ಲಿ ಹಸು ಇರುತ್ತೋ ಪ್ರತಿನಿತ್ಯ ಒಂದು ಬಕೆಟ್ ಆಗಷ್ಟು ನೀರನ್ನು ನೀವು ತೊಗೊಂಡೋಗಿ ಹಸುಗಳಿಗೆ ಕೊಡ್ತಾ ಇರಿ, ಈ ದೋಷದಿಂದ ಮುಕ್ತಿ ಪಡಿತೀರಾ. ನಿಮ್ಮ ಕುಂಡಲಿಯಲ್ಲಿ ಮಂಗಳ ದುರ್ಬಲನಾಗಿದ್ದರೆ ಮಂಗಳವಾರದಂದು ಹಸುವಿಗೆ ಬೆಲ್ಲ ಮತ್ತು ಬೇಳೆಯನ್ನು ನೀಡಬೇಕಾಗತ್ತೆ. ತೊಗರಿ ಬೇಳೆ ಅಥವಾ ಕಡಲೆಬೇಳೆಯನ್ನು ನೆನೆಸಿಟ್ಟು ನೀವು ಅದ್ರ ಜೊತೆ ನೀವು ಬೆಲ್ಲವನ್ನು ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡಬೇಕಾಗತ್ತೆ. ಇದರಿಂದ ನಿಮಗೆ ಮಂಗಳನ ದೋಷ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು ಬುಧ ಗ್ರಹದ ಪ್ರಭಾವವನ್ನು ಸುಧಾರಿಸಲು ಅಥವಾ ಬುಧ ದೋಷ ಇತ್ತು ಅಂದರೆ ನೀವು ಬುಧವಾರದ ದಿನ ನೀವು ಹಸುಗಳಿಗೆ ಹಸಿರು ಹುಲ್ಲನ್ನು ನೀಡೋದಾಗಲಿ ಅಥವಾ ಹಸಿರು ಎಲೆಗಳ ತರಕಾರಿಗಳನ್ನು ನೀಡೋದ್ರಿಂದ ಕೂಡ ನಿಮಗೆ ದೋಷ ಪರಿಹಾರ ಆಗುತ್ತೆ. ಪಾಲಕ್ ಸೊಪ್ಪು ಹಾಕ್ಬೋದು, ಅಥವಾ ಹಸಿರು ಹುಲ್ಲು ಹಾಕ್ಬೋದು, ಅಥವಾ ಕೋಸು ಹಾಕ್ಬೋದು, ಅಥವಾ ಹಸಿ ತರಕಾರಿಗಳು ಬರುತ್ತಲ್ವ ಅದನ್ನು ಕೂಡ ನೀವು ಹಸುಗಳಿಗೆ ಕೊಡಬೇಕಾಗತ್ತೆ. ಇದರಿಂದ ಬುಧ ಗ್ರಹದ ಪ್ರಭಾವ ಕೂಡ ಸುಧಾರಿಸ್ತಾ ಹೋಗುತ್ತೆ. ಇನ್ನು ಗುರುವಾರದಂದು ಗುರುಬಲ ಕಡಿಮೆ ಇತ್ತು, ಗುರು ದೋಷ ಇತ್ತು ಅನ್ನೋರು ನೀವು ಗುರುವಾರದಂದು ಹಸುಗಳಿಗೆ ಬೆಲ್ಲ ಮತ್ತು ನೆನೆಸಿದ ಕಾಳುಗಳನ್ನು ನೀಡಬೇಕಾಗತ್ತೆ. ಅಂದರೆ ಯಾವ ಕಾಳಾದರೂ ಪರವಾಗಿಲ್ಲ, ಕಡಲೆಕಾಳು ಅಥವಾ ಹೆಸರು ಕಾಳು ಅಥವಾ ಈ ಥರ ಬೇರೆ ಉದ್ದಿನ ಕಾಳು ಈ ಥರ ಬರುತ್ತಲ್ಲ ಸ್ನೇಹಿತರೆ, ಅದನ್ನು ರಾತ್ರಿ ನೀವು ನೆನೆಸಿಡಬೇಕಾಗತ್ತೆ. ನೆನೆಸಿಟ್ಟು ಅದನ್ನು ಬೆಳಗ್ಗೆ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ನೀವು ಗುರುವಾರದ ದಿನ ತಿನ್ನಿಸ್ಬೇಕಾಗತ್ತೆ. ಎಷ್ಟೊಂದು ಜನಕ್ಕೆ ಗುರು ದೋಷ ಇರುತ್ತೆ, ಹಾಗೆಯೇ ಗುರುಬಲ ಬರಲ್ಲ. ಈಗ ಮದುವೆ ಆಗಬೇಕು ಅಂತಾಗಲಿ ಅಥವಾ ಮನೆ ಕಟ್ಟಿಸ್ಬೇಕು ಅನ್ನೋದಾಗಲಿ ಅಥವಾ ಸಂತಾನ ಭಾಗ್ಯಕ್ಕಾಗಲಿ ಎಲ್ಲದಕ್ಕೂ ನಾವು ಗುರುಬಲ ಇದ್ರೇ ಇದು ಆಗೋದು. ಅದಕ್ಕೋಸ್ಕರ ನಿಮಗೆ ಗುರುಬಲ ಬೇಕು ಅನ್ನೋರು ಗುರುವಾರದ ದಿನ ನೀವು ಈ ಥರ ನೆನೆಸಿಟ್ಟ ಕಾಳುಗಳ ಜೊತೆ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಗುರುವಾರದ ದಿನ ಅದಕ್ಕೆ ತಿನ್ನಿಸ್ಬೇಕಾಗತ್ತೆ. ಇದರಿಂದ ಗುರುಬಲ ಕೂಡ ಹೆಚ್ಚಾಗುತ್ತೆ, ನಮಗೆ ಗುರು ದೋಷ ಇತ್ತು ಅಂದರೆ ಕಡಿಮೆ ಆಗುತ್ತೆ. ನಾವು ಏನೇ ಒಂದು ಹಸುಗಳಿಗೆ ತಿನ್ನಿಸ್ಬೇಕಂದ್ರೆ ನಮ್ಮ ಕೈಯಿಂದ ತಿನ್ನಿಸ್ಬೇಕು, ಅಂದರೆ ಅದರ ನಾಲಿಗೆ, ಹಸುವಿನ ನಾಲಿಗೆ ನಮ್ಮ ಅಂಗೈಗೆ ತಾಗಬೇಕು ಸ್ನೇಹಿತರೆ. ಈ ರೀತಿಯಾಗಿ ನೀವು ತಿನ್ನಿಸ್ಬೇಕಾಗತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಶುಕ್ರನು ಬಲಿಷ್ಠಗೊಳಿಸಲು ಅಥವಾ ಶುಕ್ರನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ನಿಮ್ಮ ಆಹಾರದಲ್ಲಿ, ಅಂದರೆ ನೀವು ಊಟ ಮಾಡುವ ಆಹಾರದಲ್ಲಿ ಒಂದು ಭಾಗವನ್ನು ಪ್ರತಿದಿನವೂ ನೀವು ಹಸುವಿಗೆ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಪ್ರತಿದಿನವೂ ಕೊಡ್ತಾ ಬಂದರೆ ಶುಕ್ರನ ಬಲ ಅನ್ನೋದು ಹೆಚ್ಚಾಗುತ್ತೆ. ಶುಕ್ರ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗ್ತಾನೆ. ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಮಹಾದಶೆ ಅವಧಿ ಏನಾದರೂ ಇತ್ತು ಅಂದರೆ ರಾಹು ಮಹಾದಶೆ ನಡೀತಾ ಇರುತ್ತೆ, ಅಂತಹ ಸಮಯದಲ್ಲಿ ನೀವು ಪ್ರತಿದಿನ ಸಂಜೆ ಕಪ್ಪು ಹಸು ಅಥವಾ ಕಪ್ಪು ಎಮ್ಮೆಗೆ ನೆನೆಸಿದ ಕಾಳುಗಳನ್ನು, ಅದರಲ್ಲೂ ಕಪ್ಪು ಕಾಳುಗಳು ಅಂದರೆ ಉದ್ದಿನ ಕಾಳನ್ನು ನೆನೆಸಿಟ್ಟು ನೀವು ಅದನ್ನು
ತಿನ್ನಿಸೋದ್ರಿಂದ ಹಸುಗಳಿಗೆ ತಿನ್ನಿಸ್ಬೇಕು. ಕಪ್ಪು ಹಸುಗೆ ತಿನ್ನಿಸ್ಬೇಕು, ಹಾಗೆಯೇ ಕಪ್ಪು ಎಮ್ಮೆಗೆ ತಿನ್ನಿಸ್ಬೇಕು. ಇದರಿಂದ ರಾಹುವಿನ ದುಷ್ಪರಿಣಾಮಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು ನೀವು ಜಾತಕವನ್ನು ಚೆಕ್ ಮಾಡಿಸ್ಕೊಂಡು ನಂತರ ಈ ಪರಿಹಾರಗಳನ್ನು ಮಾಡ್ಕೊಂಡು, ನಿಮ್ಮ ಜಾತಕದಲ್ಲಿ ಏನಾದರೂ ಶನಿಯು ಪೀಡಿತವಾಗಿದ್ದರೆ ಅಥವಾ ಶನಿ ದೋಷ ನಡೀತಾ ಇತ್ತು, 7.5 ನಡೀತಾ ಇತ್ತು ಅನ್ನೋದಾದರೆ ಪ್ರತಿ ಶನಿವಾರ ಹಸುವಿಗೆ ಎಣ್ಣೆಯಿಂದ ಬೇಯಿಸಿದ ರೊಟ್ಟಿ ಅಥವಾ ಹಸಿರು ಪಾಲಕ್ ಸೊಪ್ಪನ್ನು ನೀವು ತಿನ್ನಿಸ್ಬೇಕಾಗತ್ತೆ. ಇದರಿಂದ ನಿಮ್ಮ ಏನು ಶನಿಯ ದೋಷ ಇತ್ತು, 7.5 ನಡೀತಾ ಇತ್ತು, ಶನಿಯ ಪೀಡಿತನಾಗಿದ್ದು ಅಂದರೆ ಈ ಎಲ್ಲ ದೋಷಗಳಿಂದ ನೀವು ಮುಕ್ತಿ ಪಡಿತೀರಾ ಅಂತಲೇ ಹೇಳ್ಬೋದು. ದೋಷಗಳು ಪರಿಹಾರ ಆಗುತ್ತೆ. ನಿಮ್ಮ ಜಾತಕದಲ್ಲಿ ರಾಹು ದೋಷ ಇತ್ತು ಅಥವಾ ಕೇತು ದೋಷ ಇತ್ತು ಅನ್ನೋದಾದರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಗೋಧಿ ಹಿಟ್ಟಿನಲ್ಲಿ ಕೆಲವು ಎಳ್ಳನ್ನು ಬೆರೆಸಿ ನೀವು ತಿನ್ನಿಸ್ಬೇಕಾಗತ್ತೆ. ಅಂದರೆ ನೀವು ಕರಿ ಎಳ್ಳಾದರೂ ಪರವಾಗಿಲ್ಲ ಅಥವಾ ಬಿಳಿ ಎಳ್ಳಾದರೂ ಪರವಾಗಿಲ್ಲ, ನೀವು ಗೋಧಿ ಹಿಟ್ಟಿನ ಜೊತೆ ಸ್ವಲ್ಪ ಅದು ಹಿಟ್ಟನ್ನು ಮಿಕ್ಸ್ ಮಾಡಬೇಕಂದ್ರೆ, ನೀವು ಚಪಾತಿ ಅಥವಾ ರೊಟ್ಟಿ ಮಾಡಬೇಕಂದ್ರೆ ನೀವು ಅದಕ್ಕೆ ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಚಪಾತಿ ಅಥವಾ ರೊಟ್ಟಿಯನ್ನು ಮಾಡಿ ನೀವು ಹಸುವಿಗೆ ತಿನ್ನಿಸ್ಬೇಕಾಗತ್ತೆ. ಇದರಿಂದ ನಿಮಗೆ ರಾಹು ಕೇತುವಿನ ದುಷ್ಪರಿಣಾಮಗಳು ನಿವಾರಿಸಲು ಕೂಡ ಸಹಾಯ ಆಗುತ್ತೆ. ಹಾಗೆಯೇ ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ಕೇತು ದೋಷ ಇತ್ತು ಅಂದ್ರೂ ಪರಿಹಾರ ಆಗುತ್ತೆ. ನೀವೇನಾದರೂ ಕೆಟ್ಟ ಸಮಯವನ್ನು ಏನಾದರೂ ಎದುರಿಸ್ತಾ ಇದ್ದರೆ ಪ್ರತಿದಿನ ಸ್ನಾನ ಮಾಡಿದ ನಂತರ ಹಸುವಿನ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡಿರಿ. ಇದು ನಿಮ್ಮ ಜೀವನದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲಿ ಕೊಳಲು ನುಡಿಸುತ್ತಿರುವ ಮತ್ತು ಗೋವುಗಳಿಂದ ಸುತ್ತುವರಿದಿರುವಂಥ ಕೃಷ್ಣನ ಕ್ಯಾಲೆಂಡರ್ ಅಥವಾ ಫೋಟೋವನ್ನು ಇಟ್ಟುಕೊಳ್ಳುವುದು ಕೂಡ ತುಂಬಾ ಮಂಗಳಕರ ಮತ್ತು ಇದು ಧನಾತ್ಮಕ ಶಕ್ತಿಯನ್ನು ಕೂಡ ತಂದುಕೊಡುತ್ತೆ. ಮನೆಯಿಂದ ನಾವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೊರಟಾಗ ನಮಗೆ ಎದುರುಗಡೆ ಆಗಲಿ ಅಥವಾ ಎಲ್ಲಾದರೂ ಹಸು ಕಾಣಿಸ್ತು ಅಥವಾ ನಾವು ಹಸುವನ್ನು ನೋಡಿದ್ರಿ ಅಥವಾ ಹಸುವಿನ ಧ್ವನಿಯನ್ನು ಕೇಳಿಸ್ಕೊಂಡ್ರೂ ಕೂಡ ಅದು ತುಂಬಾ ಮಂಗಳಕರ. ನಾವು ಹೋಗೋ ಕೆಲಸಕ್ಕೆ ಅದು ತುಂಬಾ ಒಳ್ಳೆಯದಾಗುತ್ತೆ. ನಾವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ನೋಡಿ, ಅದು ಒಳ್ಳೆಯದಾಗತ್ತೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಸುವಿನನ್ನು ಕರ್ಕೊಂಬರೋದು ಅಥವಾ ಹಸುವನ್ನು ಮನೆಗೆ ತಗೊಬಂದು ಅದಕ್ಕೆ ಪೂಜೆಯನ್ನು ಮಾಡೋದು ಇದರಿಂದ ನಮಗೆ ಒಳ್ಳೆಯ ಶಕ್ತಿಯನ್ನು ತಂದುಕೊಡುತ್ತೆ. ಇನ್ನು ಹಸುವಿನ ತುಪ್ಪದ ದೀಪವನ್ನು ಉರಿಯೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ಎಲ್ಲರೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರ ಜಾತಕದಲ್ಲಿ ಏನು ದೋಷ ಇದೆ ಅಂತ ತಿಳ್ಕೊಂಡು ನೀವು ಪೂಜೆ ಮಾಡಿ. ಇಲ್ಲ ಅಂದರೆ ಪ್ರತಿದಿನ ನೀವು ಹಸುಗೆ ಏನಾದರೂ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ತಿನ್ನೋದಕ್ಕೆ ಕೊಡ್ತಾ ಬನ್ನಿ. ನಿಮ್ಮ ಯಾವುದೇ ಒಂದು ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಪಿತೃಪಕ್ಷದ ಅಮಾವಾಸ್ಯೆ ದಿನ ಆಗ್ಬೋದು ಅಥವಾ ಪಿತೃಪಕ್ಷದ ಮಾಸದಲ್ಲಿ ನಿಮಗೆ ಹಸು ಏನಾದರೂ ಕಾಣ್ತು ಅಂದರೆ ನೀವು ಅದಕ್ಕೆ ರೊಟ್ಟಿಯನ್ನು ತಿನ್ನಿಸೋದು, ಹಾಗೆಯೇ ಹಸಿ ಹುಲ್ಲನ್ನು ತಿನ್ನಿಸ್ತಾ ಬನ್ನಿ. ನಿಮ್ಮ ಜಾತಕದಲ್ಲಿ ಏನೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ.